हुबली में लव जिहाद के आरोपों को लेकर राजनीतिक बयानबाजी तेज हो गई है। बता दें, विधायक महेश रेंगनाकाई ने मामले में गंभीर आरोप लगाते हुए पुलिस कार्रवाई और जांच पर सवाल खड़े किए हैं। विधायक का कहना है कि आरोपी समीर को हिरासत में लेकर जेल भेजना चाहिए था, लेकिन फिलहाल उसे अस्पताल KIMS में रखा गया है, जिस पर उन्होंने सवाल उठाए हैं। आरोप लगाया गया है कि आरोपी को मेडिकल कारणों के आधार पर अस्पताल में रखा गया है और आगे उसे जमानत पर छोड़ने की संभावना भी सवाल उठाए हैं। हालांकि पुलिस या प्रशासन की ओर से इस पर कोई अधिकारिक पुष्टि नहीं हुई है। मामले की गंभीरता को देखते हुए विधायक ने निष्पक्ष जांच की मांग की और कुछ मामलों में जांच एजेंसी को शामिल करने की भी बात कही गई है। ಇವತ್ತು ಸಂತ್ರಸ್ತೆಯ ಮನೆಗೆ ಕೂಡ ನಾನು ಬಂದಿದ್ದೇನೆ, ಇನ್ನೂ ಒಬ್ಬರು ಅದರ ಅವ್ರ ಮನೆಗೆ ಕೂಡ ಹೋಗಬೇಕಾಗಿದೆ. ಇದೊಂದು ಲವ್ ಜಿಹಾದ್ ಪ್ರಕರಣ ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಮೊದಲು ಒಂಥರ ಬೇರೆ ಟೈಪ್ ಲವ್ ಜಿಹಾದ್ ನಡೀತಾ ಇದ್ರೆ, ಇವತ್ತು ಜಿಮ್ಗಳು ಲವ್ ಜಿಹಾದ್ ಕೇಂದ್ರಗಳಾಗಿ ಪರಿವರ್ತನೆ ಆಗ್ತಕ್ಕಂಥ ಸಂಗತಿಗಳು ಕೂಡ ಇವತ್ತು ಬಹಳಷ್ಟು ಬೆಳಕಿಗೆ ಬಂದಿದ್ದಾವೆ. ಕಳೆದ 15-20 ದಿವಸದಲ್ಲಿ 5-6 ಪ್ರಕರಣಗಳು ಬೆಳಕಿಗೆ ಬರ್ತಕ್ಕಂಥದ್ದು ಆಗ್ತಾ ಇದ್ದಾವೆ. ಇನ್ನೂ ಅನೇಕರು ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದ್ರೂ ಕೂಡ ಇವತ್ತು ಗೌರವಿಸ್ತಕ್ಕಂಥ ಅನೇಕ ಮಂತ್ರಿಗಳಿಂದ ಈ ರೀತಿಯಾದಂಥ ಘಟನೆಗಳು ಆದಾಗ ಕೇಸ್ ಮಾಡ್ಸಕ್ ಕೂಡ ಅವ್ರು ಹೆದರುವಂತ ಪರಿಸ್ಥಿತಿ ಇವತ್ತು ಬಂದಿದೆ. ಮಾನ ಮರ್ಯಾದೆಗೆ ಅಂಜಿ ಸುಮ್ಮನೆ ಕೂಡುವಂತ ಪರಿಸ್ಥಿತಿ ಇವತ್ತು ಆಗ್ತಾ ಇದೆ. ಆದ್ರ ಇವತ್ತು ಹೃದಯದಿಂದ ಒಬ್ಬರಾದ್ರೂ ಕೂಡ ಇವತ್ತು ಎದುರಿಗೆ ಬಂದು ಪ್ರಕರಣವನ್ನು ದಾಖಲೆ ಮಾಡುವಂತದ್ದಾಗಿದೆ. ನಾನು ಪೊಲೀಸ್ ಇಲಾಖೆಗೆ ಬಹಳ ಸ್ಪಷ್ಟವಾಗಿ ಹೇಳ್ತೇನೆ, ಕಮಿಷನರ್ ಅವ್ರಿಗೂ ಹೇಳ್ತೇನೆ, ಇವತ್ತೇನು ಈ ಪ್ರಕರಣದಲ್ಲಿ ಸಿಲುಕಿರ್ತಕ್ಕಂಥ ವ್ಯಕ್ತಿ ಇನ್ನೂವರೆಗೂ ಕೂಡ KMC ಇಟ್ಕೊಂಡು ಕುಂತಿದ್ರಿ. ಯಾವ ಕಾರಣ KMC ಒಳಗೆ ಇಟ್ಕೊಂಡು ಕುಂತೀರಿ ಅನ್ನುವಂಥದ್ದು ಸ್ಪಷ್ಟೀಕರಣವನ್ನ ಪೊಲೀಸ್ ಇಲಾಖೆಯವ್ರು ಕೊಡ್ಬೇಕು. ಯಾಕಂದ್ರೆ ಏನು ಬಹಳ ದೊಡ್ಡ ಪ್ರಮಾಣದಲ್ಲಿ ಗಾಯ ಆಗ್ಯಾವ ಅನ್ನುವಂಥದ್ದು ಯಾವುದೇ ರೀತಿ ಇಲ್ಲ. ಸುಮ್ಮನೆ ಏನೋ ಒಂದಿಷ್ಟು ಆಗೈತೆ ಅಂತಂದು ಹೇಳಿ ಇವತ್ತು ಬೇಲ್ಗೆ ಹಾಕಿಸಿ ಬೇಲ್ ಕೊಡಿಸುವಂತ ಪ್ರಯತ್ನ ಕೂಡ ಒಂದ್ ಕಡೆಯಿಂದ ನಡೀತಿದೆ ಅಂತಕ್ಕಂಥ ಮಾಹಿತಿ ಕೂಡ ನನಗೆ ಈಗಾಗಲೇ ಬಂದಿದೆ. ಹಾಗಾಗಿ ನಾನು ಬಹಳ ಸ್ಪಷ್ಟವಾಗಿ ಹೇಳಕ್ ಇಚ್ಛೆ ಪಡ್ತೀನಿ, ಪೊಲೀಸ್ ಇಲಾಖೆಯವರು ತಕ್ಷಣ KMC ಇಂದ ಬಿಡುಗಡೆ ಮಾಡಿ ಅವನ್ನ ಕಸ್ಟಡಿಗೆ ತಗೊಂಡು ಕಳಿಸುವಂತ ಜೈಲಿಗೆ ಕಳಿಸ್ತಕ್ಕಂಥ ಕೆಲಸವನ್ನ ಇಲಾಖೆಯವರು ಮಾಡ್ಬೇಕು ಅನ್ನೋ ಆಗ್ರಹವನ್ನು ಮಾಡ್ತೀನಿ. ಇವತ್ತು ನಾವು ಸಂಬಂಧಪಟ್ಟಿರ್ತಕ್ಕಂಥ ಕಮಿಷನರ್ ಕೂಡ ಭೇಟಿಯಾಗಿ ಅವ್ರಿಗೆ ಆಗ್ರಹವನ್ನು ಕೂಡ ನಾವು ಮಾಡ್ತೀವಿ. ಇದರಲ್ಲಿ ಸಣ್ಣದಲ್ಲ, ಇದು ಬಹಳ ದೊಡ್ಡ ಪ್ರಮಾಣದ ಜಾಲ ಇಲ್ಲಿ ಹುಬ್ಬಳ್ಳಿಯಲ್ಲಿ ಆಗಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಇವತ್ತು ಕಂಡು ಬರ್ತಾ ಇದೆ. ಹೀಗಾಗಿ ಜಾಲವನ್ನ ಭೇದಿಸ್ತಕ್ಕಂಥದ್ದು ಪೊಲೀಸ್ ಇಲಾಖೆಯವರು ತಕ್ಷಣ ಮಾಡಿದ್ರೆ ಬಹಳ ಒಳ್ಳೆಯದು. ಇಲ್ಲಾಂದ್ರೆ ಅನಿವಾರ್ಯವಾಗಿ ನಾವು ನಾಳೆ NIA ಅಥವಾ CBIಗೆ ಕೊಡ್ರಿ ಅಂತಕ್ಕಂಥ ಸನ್ನಿವೇಶ ಬರಬಾರ್ದು ಅಂತಂದ್ರೆ ತಕ್ಷಣ ಪೊಲೀಸ್ ಆಯುಕ್ತರು ಇದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ತನಿಖೆ ಮಾಡಿ ಇದರ ಸತ್ಯಾಸತ್ಯತೆ ಏನೈತೆ ಅನ್ನೋದು ಹೊರತರಬೇಕು. ಮತ್ತೆ ಇದರಿಂದ ಇರ್ತಕ್ಕಂಥ ಅನೇಕ ಷಡ್ಯಂತ್ರಗಳನ್ನ ರೂಪಿಸ್ತಕ್ಕಂಥ ತಂಡಗಳು ಇಲ್ಲಿ ಇದ್ರಾವ ಅನ್ನುವಂಥದ್ದು ಕೂಡ ಅಷ್ಟೇ ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಅವರೆಲ್ಲರ ವಿರುದ್ಧ ಕ್ರಮ ತಗೋಬೇಕು. ಮತ್ತೆ ಇವತ್ತು ವಿಶೇಷವಾಗಿ ಈ ಪ್ರಕರಣದಲ್ಲಿ ಏನಿದ್ದಾರ ಅವರ ಸೋದರಿಯರು ಇವತ್ತವರೆಗೂ ಕೂಡ ಅವ್ರನ್ನ ಅರೆಸ್ಟ್ ಮಾಡ್ತಕ್ಕಂಥ ಕೆಲಸ ಆಗ್ತಾ ಇಲ್ಲ. ಮೇನ್ ಕಲ್ಪ್ರಿಟ್ ಇರೋರು ಅವ್ರ ಸೋದರಿಯರು ಅದಾರ ಅಂದ್ರೂ ಕೂಡ ಇವತ್ತು ಅರೆಸ್ಟ್ ಮಾಡತಕ್ಕ, ಯಾಕೆ ಪೊಲೀಸ್ ಇಲಾಖೆಗೆ ಅಷ್ಟು ಇಲ್ವಾ, ಹಿಡ್ಕೊಂಬಂದು ಹಾಕುವಷ್ಟು ಇವತ್ತು ಧೈರ್ಯ ಇಲ್ವಾ? ಯಾವ ಕಾರಣಕ್ಕಾಗಿ ನೀವು ಬಿಡಾಕತ್ತೀರಿ? ಎಲ್ಲೋ ಒಂದ್ ಕಡೆ ಅನ್ಸುತ್ತೆ ಮತ್ತೆ ಅಲ್ಪಸಂಖ್ಯಾತ ತುಷ್ಟೀಕರಣ ನೀತಿಯನ್ನ ನೀವು ಮಾಡುವಂತದನ್ನುವಂತ ಮೇಲ್ನೋಟಕ್ಕೆ ಮತ್ತೆ ಎದ್ದು ಕಾಣುವಂತದ್ದಾಗ್ತಾ ಇದೆ. ಹೀಗಾಗಿ ಕರ್ನಾಟಕದಲ್ಲಿ ಪೊಲೀಸ್ ಇಲಾಖೆ ಒಂದು ಒಳ್ಳೆಯ ಹೆಸರು ತೆಗೆದುಕೊಂಡಾಗ ಯಾವುದೇ ರಾಜಕಾರಣಕ್ಕೆ ಈಡಾಗಲಾರ್ದೇ ತಕ್ಷಣ ಇದರ ಸತ್ಯಾಸತ್ಯತೆ ಸಂಪೂರ್ಣ ಅರ್ಥ ಮಾಡ್ಕೋಬೇಕು. ಮತ್ತೆ ಇವರೆಲ್ಲರಿಗೂ ಕೂಡ ಯಾರು ಇವತ್ತು ಇದರಲ್ಲಿ ಕೇಸ್ನಲ್ಲಿ ಸಿಲುಕಾಕೊಂಡಿದ್ದಾರೆ ಅವರಿಗೆ ಗರಿಷ್ಠ ಶಿಕ್ಷೆಯನ್ನು ಕೊಡಿಸುವಂತ ನಿಟ್ಟಿನಲ್ಲಿ ಪೊಲೀಸರು ಪ್ರಾಮಾಣಿಕ ಪ್ರಯತ್ನ ಮಾಡ್ಬೇಕೆನ್ನೋದು ಆಗ್ರಹವನ್ನು ನಾನು ಮಾಡ್ತೀನಿ.